ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಬೆರೆಯೋದು ಹೇಗೆ ಕಂಡಿದ್ದಿಲ್ಲಿ, ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ, ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ, ಬದುಕುವ ರೀತಿ ಕಲಿತಿದ್ದಿಲ್ಲಿ. ಶಿಕ್ಷಣ ಶಿಕ್ಷೆ ಅಲ್ಲ, ನಮ ಕಾಯುವ ರಕ್ಷೆ, ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ, ತಿದ್ದೋ ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ, ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ ಇದ್ದರೆ ನೀ ಗೆದ್ದ ಹಾಗಲ್ಲ, ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ.
ದಯವಿಟ್ಟು ಎಲ್ಲರೂ ಆಸನಗಳಲ್ಲಿ ಆಸೀನರಾಗಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಂದ್ರೆ ಸಹಕಾರಿಯಾಗಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೊರಗಡೆ ಇರುವಂಥ ಸ್ನೇಹಿತೆಯರು ಮತ್ತು ಕುಟುಂಬ ವರ್ಗ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಆಸನಗಳಲ್ಲಿ ಆಸೀನರಾಗಬೇಕು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಕನ್ನಡದ ದೀಪ ಜನಕ್ಕೆಲ್ಲ ಬೆಳಕಾಗಿ ಪುಣ್ಯ ಪ್ರದೀಪ, ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ, ಆತ್ಮೀಯ ಅತಿಥಿ ಮಹೋದಯರಿಗೆ ಆದರದ ಸ್ವಾಗತ ಅಂತ ಪ್ರಾಸ್ತಾವಿಕವಾಗಿ ತಿಳಿಸ್ತಾ 1996-97ನೇ ಸಾಲಿನ ಪ್ರಾಥಮಿಕ ಹಾಗೂ 99-2000ನೇ ಸಾಲಿನ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಗುರುವಂದನೆ ಹಾಗೂ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ರಾಜಶೇಖರ್ ಪಾಟೀಲ್ ಸರ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಭಾಗ್ಯನಗರ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತವನ್ನು ಕೋರೋಣ. ಶ್ರೀ ಎಸ್ ಜೆ ಪಾಟೀಲ್ ಸರ್ ಅವರು ಆಗಮಿಸಿದರೆ ಅವ್ರಿಗೂ ಕೂಡ ಅದೇ ರೀತಿ ನಾವು ಶ್ರೀ ನಿಂಗಪ್ಪ ಬ್ಯಾಳಿಶೆಟ್ಟಿ ಸರ್, ನಿವೃತ್ತ ಪ್ರೌಢಶಾಲಾ ಸಹಶಿಕ್ಷಕರು, ಅವ್ರನ್ನೂ ಕೂಡ ನಾನು ಈ ಒಂದು ವೇದಿಕೆಗೆ ಸಾಹಿತಿಗಳು ಆದಂತಹ ಎಂ ಮದ್ರಿ ಸರ್, ಜಿಲ್ಲಾ ನಿವೃತ್ತ ಖಜಾನೆ ಅಧಿಕಾರಿಗಳು, ಅವ್ರನ್ನೂ ಕೂಡ ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೋತಾ ಇದ್ದೀನಿ, ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ನಮ್ಮ ಗುರುಮಾತೆ ಆದಂತಹ ಶ್ರೀಮತಿ ಮಾಲಾ ಡಿ ಬಡಿಗೇರ್, ನಿವೃತ್ತ ಇನ್ನೋರ್ವ ನಮ್ಮ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವಂತಹ ಶ್ರೀಮತಿ ನಿರ್ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಯಂಕಪ್ಪ ವಡ್ಡರ್ ಸರ್, ಅವರು ಕೂಡ ಸರ್ ದೈಹಿಕ ಶಿಕ್ಷಕರು, ಅವ್ರನ್ನೂ ಕೂಡ ಈ ಒಂದು ಬರ್ತಾರೆ, ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಭಾಗ್ಯನಗರ, ಅವ್ರನ್ನೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಶ್ರೀಮತಿ ಲತಾ ಕೆಜಿ, ಉಪನ್ಯಾಸಕರು, ಸಹಜ ಇದರಲ್ಲಿ ಅವರು ಮೊಣಕಾಲು ನೋವಿಂದ ಬಳಲ್ತಾ ಇದ್ರು, ಆದರೂ ಕೂಡ ಬಂದು ಇವತ್ತು ನಮ್ಮ ಗುರುವಂದನೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಇರಲಿ ನಮ್ಮ ಶ್ರೀಮತಿ ಶಾಂತಾ ಅಡಗಲಿ ಮೇಡಮ್ ಅವರಿಗೆ. ಅದೇ ರೀತಿ ನಮ್ಮ ನೆಚ್ಚಿನ ಗುರುಗಳು, ಸ್ಟ್ರಿಕ್ಟ್ ಗುರುಗಳೆಂದೇ ಖ್ಯಾತಿಯಾದಂತಹ ನಮ್ಮ ಜಯರಾಜ್ ಸರ್ ಅವ್ರನ್ನ ಆತ್ಮೀಯವಾಗಿ ಅವರ ಕಾಲ ಕೋರೋಣ. ಅಲ್ಲೇ ಮಾತೆ ಅವ್ರನ್ನು ಕೂಡ ನಾನು ಈ ಒಂದು ನಿವೃತ್ತ ಪ್ರಾಥಮಿಕ ಶಾಲಾ ಸಹಶಿಕ್ಷಕರು, ಅವ್ರನ್ನೂ ಕೂಡ ಈ ಒಂದು ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೋತಾ ಇದ್ದೀನಿ. ನಮ್ಮ ಸ್ನೇಹಿತರು, ಅದೇ ರೀತಿ ಇನ್ನೋರ್ವ ನಮ್ಮ ಗುರುಮಾತೆ ಆದಂಥ ಶ್ರೀಮತಿ ಸುವರ್ಣ ಪ್ರಭುಗಳು, ನಿವೃತ್ತ ದೈಹಿಕಪ್ಪ ಏಳ್ಬಾವಿ ಸರ್, ಪ್ರಾಥಮಿಕ ಶಾಲಾ ಸಹಶಿಕ್ಷಕರು, ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗುರುಮಾತೆ ಆದಂಥ ಶ್ರೀಮತಿ ಮಲ್ಲಮ್ಮ ಕರ್ಮುಡಿ ಟೀಚರ್, ಪ್ರಾಥಮಿಕ ಶಾಲಾ ಸಹಶಿಕ್ಷಕರು, ಅವ್ರನ್ನೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಕಮಲಾಕ್ಷಿ ಕುಲಕರ್ಣಿ ಟೀಚರ್, ಪ್ರಾಥಮಿಕ ಶಾಲಾ ಸಹಶಿಕ್ಷಕರು, ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆಚ್ಚಿನ ಗುರುಗಳಾಗಿ ಮತ್ತು ಏನು ಟ್ಯೂಷನ್ನಲ್ಲಿ ನಮಗೆಲ್ಲ ಬುದ್ಧಿ ಕಲಿಸಿ ಪಾಠ ಓದಿ ಒಂದು ತಿದ್ದಿದಂತಹ ನೆರವೇರಿಸ್ತಾ ಇದ್ದೀವಿ. ಶ್ರೀ ಶಾಂತ್ ಬಾಬು ಪಲ್ಲೆ ಗುರುಗಳು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ವೇದಿಕೆ ಮೇಲೆ ಬಂದು ಅಂತಹ ಶ್ರೀಮತಿ ಬಸಮ್ಮ ಯಾಟಿ ಟೀಚರ್, ಅವ್ರನ್ನೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆರೈಕೆ ಮಾಡಿ ಅತ್ಯಂತ ಜವಾಬ್ದಾರಿಯಿಂದ ತಮ್ಮ ನಿವೃತ್ತಿಯಾಗಿದ್ದಾರೆ. ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸೋಣ ಅಂತ ಕೇಳ್ತಾ, ಅವ್ರಿಗೂ ಕೂಡ ಈ ಒಂದು ವೇದಿಕೆಗೆ
ಎಲ್ರಿಗೂ ಆತ್ಮಕ್ಕೆ ಶಕ್ತಿ, ಬದುಕಿಗೆ ದಾರಿ ನೀಡುತ್ತದೆ. ಈಗ ಶಾಂತಿ, ಶಕ್ತಿ, ದಾರಿಯ ಸೂಚಕವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ನೇಹಿತರಾದ ಶ್ರೀಮತಿ ಮಾನಸ ಮತ್ತು ಪುಷ್ಪ ಅವರು. ದಯಮಾಡಿ ಬಂದು ಅವರು ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೋರಿಕೊಳ್ತಾ ಇದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಕಮ್ಮಗೋಲನ ವೈರಿಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದಾಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದೀಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಊಟದಟೆಯ ಬಿಗಿದುಟ ಚಲ್ಲಣದ ದಿಟ್ಟ ತಾನಿವನಾರಮ್ಮ. ಊಟದಟೆಯ ಬಿಗಿದುಟ ಚಲ್ಲಣದ ದಿಟ್ಟ ತಾನಿವನಾರಮ್ಮ. ಪಟರ ರಾಣಿ ಪಾರ್ವತಿಯ ಕುಮಾರನ ಪಟ್ಟಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವನಾರಮ್ಮ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ. ಲೇಸಾಗಿ ಜನರ ಸಲಹುವ ಕಾಗಿ ನೆಲೆಯಾದಿ. ಕೇಶವದಾಸ ಕಣೆ ಕಾಣಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಕಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ. ನಮ್ಮಮ್ಮ ಶಾರದೆ ನಮ್ಮಮ್ಮ ಶಾರದೆ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಹನಾರಮ್ಮ. ಇದನ್ನೆಲ್ಲ ನೋಡಿದರೆ ನನ್ನ ಚಿಕ್ಕ ವಯಸ್ಸಿನ ನೆನಪಾಗ್ತದೆ. ನಾನು ಯಾವಾಗಲೂ ನನ್ನನ್ನೇ ಕರೆಯೋರು, ಹಾಡಿಸೋರು. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಸ್ವಾಮಿಗಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಇದು 30 ವರ್ಷಗಳಲ್ಲಿ ನಾವು ಸಾಕಷ್ಟು ಜನ ನಮ್ಮ ನೆಚ್ಚಿನ ಶಿಕ್ಷಕರನ್ನು ಹಾಗೂ ಗೆಳೆಯರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕಳ್ಕೊಂಡಿದ್ದೇವೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ಳದೇ ಇದ್ದರೆ ಅದು ತಪ್ಪಾಗತ್ತಾ. ಹೀಗಾಗಿ ನಾವೆಲ್ಲರೂ 1 ನಿಮಿಷದ ಮೌನಾಚರಣೆ ಮಾಡೋದರ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ದಯಮಾಡಿ ಎಲ್ಲ ಪ್ರತಿ ಶುಭ ಕಾರ್ಯದಲ್ಲಿ ಶುಭ ಆರಂಭವೇ ಯಶಸ್ಸಿನ ಮೊಟ್ಟ ಮೊದಲ ಹೆಜ್ಜೆ ಅನ್ನುತ್ತಾ
ಈ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸ್ವಾಗತ ಮುಖೇನ ಪುಷ್ಪ ನೀಡುವ ಮುಖೇನ ಅವ್ರನ್ನ ಸ್ವಾಗತಿಸೋಣ. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯ ಪರಮಹಂಸ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳು ಶಂಕರಾಚಾರ್ಯ ಮಠ ಇವರ ಪಾದಗಳ ಪೊಡಮಟ್ಟು ಶ್ರೀ ನಾಗರಾಜ್ ಕೆಂಚಗುಂಡಿ ಅವರು ಮಾಲಾರ್ಪಣೆ ಮಾಡುವ ಮುಖೇನ ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಗಳಿಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಾದವನ್ನು ನೀಡ್ತಾ ಬಂದಿರುವಂತಹ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ತಾಸನ್ನು ಟೈಮನ್ನು ಕೇಳಿದರೆ ಅದಕ್ಕೋಸ್ಕರ ನಾವು ಅವರ ಬೀಳ್ಕೊಟ್ಟಿದ್ದೀವಿ. ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತ ಕೋರ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೈದ್ಯರು ಶ್ರೀ ಎಸ್.ಜೆ. ಪಾಟೀಲ್ ಸರ್ ಅವರಿಗೆ ನಮ್ಮ ವಿನಯ್ ಪೂಜಾರಿ ಅವರಿಂದ ಪುಷ್ಪ ನೀಡುವ ಮುಖೇನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ಕೇಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ. ಯಾವುದೇ ಅಪೇಕ್ಷೆ ಪಡದೆ ಅತ್ಯಂತ ಯಶಸ್ವಿ ಹುದ್ದೆಯನ್ನು ತಾವಾಯಿತು, ತಮ್ಮ ಹುದ್ದೆ ಆಯಿತು. ಇವತ್ತು ಕರೋನಾ ಟೈಮಲ್ಲಿ 2-3 ಸಾರಿ ಅವ್ರಿಗೆ ಕರೋನಾ ಬಂದರೂ ಕೂಡ ನಮ್ಮನ್ನು ಚಿಕಿತ್ಸೆ ಮಾಡದೆ ಬಿಡ್ತಾ ಇದ್ದಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಯಾವುದೇ ಹಣಕಾಸನ್ನು ಬಯಸದೆ ನಮ್ಮೆಲ್ಲರ ನೆಚ್ಚಿನ ವೈದ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿ ಮ್ಯಾಳಿ ಅವರು ಪುಷ್ಪಗುಚ್ಛ ನೀಡುವ ಮುಖೇನ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು ಇವರಿಗೆ ನಮ್ಮ ಮಾಂತೇಶ್ ಕೆ ಇವರಿಂದ ಪುಷ್ಪ ನೀಡುವ ಮುಖೇನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ನಮ್ಮ ಮಾರ್ಗದರ್ಶಕರು, ಹಿರಿಯ ಸಾಹಿತಿಗಳು. ಅದೇ ರೀತಿ ಇನ್ನೋರ್ವ ನಮ್ಮ ಗುರುಮಾತೆ ಆದಂತಹ ಶ್ರೀಮತಿ ಮಾಲಾ ಡಿ ಬಡಿಗೆ ನಿವೃತ್ತಿ ಆದಂತಹ ಶ್ರೀಮತಿ ಗೀತಾ ಕೆ ಬಿ ಮೇಡಮ್ ಅವರಿಗೆ ನಮ್ಮ ಅರುಂಧತಿ ಬಗಾಡೆ ಅವರು ಪುಷ್ಪ ನೀಡುವ ಮುಖೇನ ಅವ್ರನ್ನ ಆತ್ಮೀಯವಾಗಿ ನಮ್ಮ ಗುರುಗಳು ನಿವೃತ್ತ ಉಪನ್ಯಾಸಕರು ಆದಂತಹ ಶೇಖರಪ್ಪ ದೊಡ್ಡಮನಿ ಸರ್ ಅವರಿಗೆ ನಮ್ಮ ಸುರೇಶ್ ಬೆದವಟ್ಟಿ ಮತ್ತು ದ್ಯಾಮಣ್ಣ ಪುಷ್ಪ ಪ್ರೌಢಶಾಲಾ ಚಿತ್ರಕಲಾ ಶಿಕ್ಷಕರು ಇವರಿಗೆ ನಮ್ಮ ಮುರಳಿ ಗೋಟೂರವರು ಪುಷ್ಪ ನೀಡುವ ಮುಖೇನ ಅವ್ರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಅದೇ ರೀತಿ ಇನ್ನೋರ ನಮ್ಮ ಶಿಕ್ಷಕರು ಹಾಗೂ ಅದೇ ರೀತಿ ನಮ್ಮ ಜಯರಾಜ್ ಸರ್ ಅವರಿಗೆ ಗಣೇಶ್ ಯಾಟಿ ಮತ್ತು ವಾಸುದೇವ್ ಬಡಗಲ್ ಅವರಿಂದ ಅದೇ ರೀತಿ ಶ್ರೀಮತಿ ಸರೋಜಾ ಪಾಟೀಲ್ ಟೀಚರ್ ಅವರಿಗೆ ಅದೇ ರೀತಿ ಶ್ರೀಮತಿ ಶೇಖಮ್ಮ ಬೆಲ್ಲದ್ ಟೀಚರ್ ಅವರಿಗೆ ಅದೇ ರೀತಿ ಶ್ರೀ ಗೋಪಾಲ್ ಜೋಶಿ ಸರ್ ಅವರಿಗೆ ನಮ್ಮ ಮುತ್ತಣ್ಣ ಚಿತ್ರಗಾರ್ ಮತ್ತು ಎಲ್ಲೂ ಸಹ ಇನ್ನೋರ್ವ ಗುರುಮಾತೆ ಆದಂತಹ ಶ್ರೀಮತಿ ಸುವರ್ಣ ಪ್ರಭುಗೋಳ್ ನಿವೃತ್ತ ದೈಹಿಕ ಶಿಕ್ಷಕರು ಇವರಿಗೆ ಶೀಲಾ ಬಾಕ್ಳೆ ಹಾಗೂ ಮಾನಸ ಅವರು ಪ್ರಾಥಮಿಕ ಶಾಲಾ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನಾಗಪ್ಪ ಏಳ್ಬಾವಿ ಸರ್ ಅವರಿಗೆ ನಮ್ಮ ಪರಶುರಾಮ್ ಸಹ ಮತ್ತು ಗಂಗಾಧರ್ ನೇವಾರ್ ಅವರು ಪುಷ್ಪ ನೀಡುವ ಮುಖೇನ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಪರಶುರಾಮ್ ಸಹ ಕಾಟ್ವಾ ಗಂಗಾಧರ್ ನೇವಾರ್ ಅವರು, ಅಲ್ಲಮ್ಮ ಕರ್ಮುಡಿ ಮೇಡಮ್ ಅವರಿಗೆ ಚಂದ್ರಕಲಾ ಮತ್ತು ಶಶಿಕಲಾ ಇವರಿಂದ ಪುಷ್ಪ ನೀಡುವ ಮುಖೇನ ಸ್ವಾಗತಿಸಬೇಕು. ಶ್ರೀಮತಿ ಮಂಜುಳಾ ಬನ್ನಿಕೊಪ್ಪ ಹಾಗೂ ಶಿಲ್ಪಾ ಚಿಕ್ಕೋಪ್ಪ ಅವರು ಪುಷ್ಪ ನೀಡುವ ಮುಖೇನ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಅದೇ ರೀತಿ ನಮ್ಮ ಶಾಂತ್ ಬಾಬು ಪಲ್ಲೆ ಸರ್ ಅವರಿಗೆ ಶ್ರೀ ಹನುಮಂತ್ ಕಾಸಲ್ ಹಾಗೂ ಅದೇ ರೀತಿ ಸುಭದ್ರವಾಗಿ ನೋಡಿಕೊಂಡಂತಹ ನಮ್ಮೆಲ್ಲರ ನೆಚ್ಚಿನ ಮಾತೃಶ್ರೀ ಆದಂತಹ ಶ್ರೀಮತಿ ರುದ್ರಮ್ಮ ಅವರಿಗೆ ಹುಲಿಗಮ್ಮ ಬಾವಿಕಟ್ಟಿ ಮತ್ತು ಪುಷ್ಪ ಅರಳಿಕಟ್ಟಿ ಇವರಿಂದ ಗುರು ಹಿರಿಯರು, ಪರಮ ಪೂಜ್ಯರು, ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕಂತ ಕೋರ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡೋಣ. ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳು ಶಂಕರಾಚಾರ್ಯ ಮಠ ಅವರ ಆಶೀರ್ವಾದ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ, ಗಡಿನಾಡಿ ಇರಲಿ, ಕನ್ನಡದ ಕಳೆಯ. ಅವರ ಆಶಯ ಏನಂದರೆ ಅವರು ಮತ್ತೊಂದು ತಮ್ಮ 10ನೇ ಕೃತಿ ಅವಿಭಜಿತ ಯಲಬುರ್ಗಾ ತಾಲೂಕು ರಂಗಭೂಮಿ ಅಂತಕ್ಕಂಥ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಅರ್ಪಣೆ ಮಾಡಬೇಕಂತೇಳಿ ಆಶೆ ಇಟ್ಕೊಂಡು ಇವತ್ತು ನಮಗೆ ಕೋರಿಕೊಂಡಾಗ ನಮಗೂ ಬಹಳ ಖುಷಿ ಆಯಿತು. ಹೀಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಅವರ ಅವಿಭಜಿತ ಯಲಬುರ್ಗಾ ತಾಲೂಕು ರಂಗಭೂಮಿ ಅನ್ನುವಂಥ ಕೃತಿಯನ್ನು ದಯಮಾಡಿ ಬಿಡುಗಡೆಗೊಳಿಸಬೇಕಂತ ಅವರಲ್ಲಿ ಕೋರಿಕೊಳ್ತಾ ಇದ್ದೇನೆ. ವೀರಣ್ಣ ವಾಲಿ ಸರ್ ಅವರು ಒಂದು ಅಪೇಕ್ಷೆ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಪುಸ್ತಕವನ್ನು ಈ ಒಂದು ವೇದಿಕೆಯಲ್ಲಿ ಬಿಡುಗಡೆ ಮಾಡಬೇಕು. ಒಂದು ವಿಶೇಷ ರೀತಿಯಲ್ಲಿ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ವಿದ್ಯುತ್ ಗಣ್ಯಮಾನ್ಯರಿಗೆ ನೀಡಲಾಗುತ್ತೆ. ಈಗಾಗಲೇ ಸುಮಾರು ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಹಿರಿಯ ಸಾಹಿತಿಗಳಾಗಿ ಸಾಹಿತ್ಯದ ಅಭಿರುಚಿಯನ್ನು ಹೊಂದಿರುವಂತಹ ಹಲವಾರು ಮಾರ್ಗಗಳ ಒಂದು ಮಾರ್ಗದರ್ಶನದ ಮೂಲಕ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ನಮ್ಮ ಗುರುಗಳ ಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗ್ತಾ ಇರೋದು ವಿಶೇಷವಾದ ಒಂದು ಅರ್ಥಪೂರ್ಣವಾಗಿ ಅವರನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸೋದು ನಮ್ಮೆಲ್ಲರ ಸುದೈವ ಅಂತ ಎಲ್ಲ ನನ್ನ ಸ್ನೇಹಿತರು ಪುಸ್ತಕ ಬಿಡುಗಡೆಗೆ ಸಾಕ್ಷಿಯಾಗದಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಹೇಳಲಿಕ್ಕೆ ನಮ್ಮ ಸ್ನೇಹಿತರಾದಂಥ ಶ್ರೀ ಮದನ್ ಕಾತ್ರಿಕಿ ವೇದಿಕೆ ಮೇಲೆ ಬಂದು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಂತ ಕೋರಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ವಿನಯ್. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗುರು ಹಿರಿಯರ ಪಾದಗಳಿಗೆ ನಮಿಸುತ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ನಾನು ಬಯಸ್ತೇನೆ. ಪ್ರಾಸ್ತಾವಿಕ ನುಡಿ ಅಂದರೆ ಈ ಕಾರ್ಯಕ್ರಮ
ಹಮ್ಕೋಬೇಕು ಅಂತ ಯಾವಾಗ ನಮಗೆ ಯೋಚನೆ ಬಂತು ಅದ್ರ ಬಗ್ಗೆ ಒಂದು ಪ್ರಸ್ತಾಪ ಯಾವಾಗ ಆಯಿತು ಅಂತ ಒಂದು ಹೇಳೋಕ್ಕೆ ಇದು ಹೆಂಗಾಯಿತು ಯಾವಾಗಾಯಿತು ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇದು ಒಂದು ಸಂದರ್ಭ ನಾವೆಲ್ಲ ಗೆಳೆಯರೆಲ್ಲ ಸೇರಿ ಶ್ರೀಶೈಲಕ್ಕಂತ ನಾವೆಲ್ಲ ಪ್ರವಾಸ ಹೊಂಟಿದ್ವಿ. ಅಂಥ ಒಂದು ಸಂದರ್ಭದಲ್ಲಿ ಅಂದರೆ ಇದು ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ಬಂದಂಥ ಯೋಚನೆ ಇದು. ನಾವು ಗೆಳೆಯರೆಲ್ಲ ಸಾಮಾನ್ಯವಾಗಿ ಸೇರಿದಾಗ ಯಾವುದೇ ವಿಚಾರ ಅವ್ರು ಏನು ಮಾಡ್ತಿದ್ದಾರೆ ನೀವೇನು ಮಾಡ್ತಿದ್ದಾರೆ ಅಂತ ನಾವು ಮಾತಾಡಲ್ಲ. ಎಲ್ಲ ಶಾಲೆಗಳ ನೆನಪುಗಳ ಬಗ್ಗೆ ಮೆಲುಕು ಹಾಕ್ತಿರ್ತೀವಿ ನಾವು. ಮೆಲುಕು ಹಾಕ್ಬೇಕಾದ್ರೆ ಅವಾಗ ಹುಟ್ಟಿದಂಥ ಒಂದು ಯೋಚನೆ ಇದು. ಮುಂದಿನ ವರ್ಷಕ್ಕೆ ನಮಗೆ SLC ಮುಗಿಸಿ 25 ವರ್ಷ ಆಗುತ್ತೆ ಅಂತ ಒಂದು ಯೋಚನೆ ಬರ್ತೈತೆ ನಮ್ಮೆಲ್ಲರಿಗೂ. ನಮ್ಮನ್ನು ತೀಡಿ ನಮ್ಮನ್ನು ಒಳ್ಳೆಯ ದಾರಿಗೆ ನಡೆಸಿದಂಥ ಗುರುಗಳನ್ನು ನಾವು ಹೇಳಿಲ್ಲ ಅಂದರೆ ಅವ್ರಿಗೆ ಧನ್ಯವಾದ ಹೇಳಬೇಕು. ಧನ್ಯವಾದ ಅನ್ನೋದೊಂದು ಸಣ್ಣ ಶಬ್ದ ಆಗುತ್ತೆ. ಆ ಒಂದು 25 ವರ್ಷದ ಒಂದು ಸಂಭ್ರಮನ ಯಾಕೆ ನಮ್ಮ ಗುರುಗಳ ಜೊತೆಗೆ ನಾವು ಹಂಚ್ಕೋಬಾರ್ದು ಅಂತ ಅವಾಗ ನಮಗೆ ಯೋಚನೆ ಬಂತು. ಸರಿ ಮಾಡಬೇಕಲ್ಲ ಇವಾಗ. ಈಗ ಹಕ್ಕಿಗಳೆಲ್ಲ ಗೂಡ್ಬಿಟ್ಟು ಹೋಗ್ಬಿಟ್ಟವೆ. ಆ ಹಕ್ಕಿಗಳನ್ನೆಲ್ಲ ಗೂಡ್ಬಿಟ್ಟು ಹೋದಂಥ ಹಕ್ಕಿಗಳನ್ನು ಸೇರಿಸ್ಬೇಕಲ್ಲ, ಮತ್ತೆ ಮರಳಿ ಗೂಡಿ ಕರ್ಕೊಂಬರ್ಬೇಕಂತ ನಾವು ಅದು ಒಂದು ಪ್ರಯತ್ನ ಶುರುವಾಗುತ್ತೆ ಆವಾಗಲಿಂದ. ಅದೇ ಸಂದರ್ಭದಲ್ಲಿ ನಮ್ಮ ಗೆಳೆಯರು ಆವಾಗಲೇ ಕಾರ್ಯೋನ್ಮುಖ ಆಗ್ತಾರೆ. ಅವಾಗ ಬೇರೆ ಬೇರೆ ಗೆಳೆಯರಿಗೆಲ್ಲ ಫೋನ್ ಮಾಡಿ ಹೇಳ್ತಾರೆ, ಈ ಥರ ಒಂದು ಯೋಚನೆ ಇದೆ, ಗುರುಗಳ ಜೊತೆಗೆ ನಮ್ಮ 25 ವರ್ಷದ ನಾವು ಹಂಚ್ಕೋಬೇಕಂತ ಒಂದು ಯೋಚನೆ ಬಂದಿದೆ, ಏನು ಮಾಡೋಣ ಅಂತಾರೆ. ಅವಾಗೆಲ್ಲ ಅವರು ಒಪ್ಪಿಗೆ ಸೂಚಿಸ್ತಾರೆ. ಸರಿ ಆಯಿತು ಮಾಡೋಣ ಅಂತ ಹೇಳ್ತಾರೆ. ಮೀಟಿಂಗ್ ಮಾಡ್ತೀವಿ, ಸೇರ್ತೀವಿ, ಮತ್ತೆ ಮೀಟಿಂಗ್ ಮಾಡ್ತೀವಿ, ಸೇರ್ತೀವಿ. ಇದು ಒಂದು ವರ್ಷದಿಂದ ಆದಂಥ ಒಂದು ಯೋಚನೆ. ಇದು ಮಾಡೋಷ್ಟೊತ್ತಿಗೆ ಒಂದು 6-7 ತಿಂಗಳು ಕಳೆದುಬಿಡುತ್ತೆ. ಇದೆ ಮಾಡಬೇಕು ನಾವು ಮಾಡೋಣ ನೀವು ಮಾಡೋಣ ಅಂತ. ಅವಾಗಿದ್ದಂಥ ಒಂದು ಉತ್ಸಾಹ ಗ್ರಾಫ್ ಕಡಿಮೆ ಹಾಕೋಂತ ಬರುತ್ತೆ. ಅವಾಗ ಒಂದು ಸಂದರ್ಭ ಹೆಂಗಾಗುತ್ತಂದರೆ, ಇದು ಯಾಕೋ ಆದಂಗೆ ಕಾಣಲ್ಲಪ್ಪ, ಇದು ಯಾಕೋ ಆಗಲ್ಲ, ಆದಂಗೆ ಕಾಣಲ್ಲ ಅಂತ ಅನ್ಸುತ್ತೆ. ಒಂದು ತಿರುವು ತಗೊಳುತ್ತೆ ಈ ಪ್ರಕರಣ. ಒಂದು ತಿರುವು ತಗೊಳುತ್ತೆ. ಏನು ತಿರುವು ಅಂದರೆ, ಶ್ರೀ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಓದಂಥ ಒಂದು ಬ್ಯಾಚ್ 1984 ಸಾಲಿನಲ್ಲಿ ಓದಂಥ ಒಂದು ಬ್ಯಾಚು ಅವ್ರ ಸಂಪರ್ಕಕ್ಕೆ ನಮ್ಮ ತಂಡ ಸಿಗುತ್ತೆ. ಅವ್ರು ಹೇಳ್ತಾರೆ, ನೋಡ್ರಪ್ಪ ನಾವು 84ರಾಗ SLC ಮುಗಿಸಿವಿ, ನಾವು ಇವಾಗಲೂ ಜೊತೆಗೆ ಕೂಡ್ತೀವಿ, ಒಂದು ಸಂಡೇ ನಾವು ಕೂಡ್ತೀವಿ, ಯಾವುದೋ ಒಂದು ಸಂಡೇ ಕೂಡ್ತೀವಿ. ನಮ್ಮ ತಂಡದಲ್ಲೂ ಇದ್ದಾವೆ ಭಿನ್ನಾಭಿಪ್ರಾಯ ಇದ್ದಾವೆ, ಮನಸ್ತಾಪ ಇದ್ದಾವೆ, ಎಲ್ಲವೂ ಇದ್ದಾವೆ. ಎಲ್ಲರೂ ಮಾಡ್ತೀವಿ ಅಂದರೆ ಆಗಲ್ಲ ಈ ಕಾರ್ಯಕ್ರಮ. ಯಾರಾದರೂ ಒಂದು 5 ಜನ ನಿಂದಿರಬೇಕು, ಯಾರಾದರೂ ಒಂದು 5 ಜನ ಗಟ್ಟಿಯಾಗಿ ನಿಂದಿರಬೇಕು, ಆಗುತ್ತೆ ಮಾಡ್ತೀವಂತ ನಿಂದಿರಬೇಕು ಅಂತ ಹೇಳ್ತಾರೆ. ಆ ಒಂದು ನುಡಿಯಿಂದ ನಮ್ಮ ತಂಡ 5 ಜನ ತಂಡ ರೆಡಿ ಆಗುತ್ತೆ. ಆ ಒಂದು 5 ಜನ ರೆಡಿ ಆಗ್ತಾರೆ. ಅವ್ರು ಹೇಳ್ತಾರೆ ಇದಾಗುತ್ತೆ ಅಂತ ಅನ್ಕೊಂಬಂದು, ಇದೆಲ್ಲ ಏನು ಇದೆಯಲ್ಲ, ಇವ್ರು ಯಾರು ಇಲ್ಲಿ ಕಾಣ್ತಾ ಇಲ್ಲ, 5 ಜನ ಇದಾರಲ್ಲ ಇಲ್ಲಿ ಯಾರು ಕಾಣ್ತಾ ಇಲ್ಲ, ಎಲ್ಲ ಹೊರಗಡೆ ನಿಂತು ಮಾಡ್ತಾ ಇದ್ದಾರೆ. ಅವು ಮಾಡಿದ ಹಿಂದೆ ಏನು ವರ್ಕ್ ಮಾಡಿದ್ರು ಅವ್ರು ಯಾರು ಇಲ್ಲಿ ಕಾಣಲ್ಲ, ಅವರೆಲ್ಲ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ತಂಡಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾದಂಥ ಮಾಡಿದಂಥ ಒಂದು ತಂಡಕ್ಕೆ ನಾನು ಧನ್ಯವಾದ ಅನ್ನೋದೊಂದು ಭಾಳ ಒಂದು ಸಣ್ಣ ವರ್ಡ್ ಆಗುತ್ತೆ. ಅವರೆಲ್ಲರಿಗೊಂದು ನಮ್ಮ ಅದ್ಭುತವಾದ ಒಂದು ಚಪ್ಪಾಳೆಯನ್ನು ನಾವು ಅವರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಸ್ಥಿತಿ ಅವರು ಬರೋಕ್ಕೆ ಆಗದೆ ಅಂತ ಸ್ಥಿತಿಯೊಳಗೂ ನಾವು ಬರಬೇಕು, ನಾನು ವಿದ್ಯಾರ್ಥಿಗಳನ್ನು ನೋಡಬೇಕು ಅಂತ ನಮ್ಮ ಕರೆಗೆ ಹೋಗ್ಕೊಟ್ಟು ಇಂಥ ಒಂದು ಚಿರಯೌವನದಲ್ಲಿ ಉತ್ಸಾಹಕರಾಗಿ ಬಂದಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತು ದೇವರವರಿಗೆ ಇನ್ನೂ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಸೊ ಮತ್ತೊಮ್ಮೆ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಬಂದಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ನಾನು ಅವ್ರ ಪಾದಗಳಿಗೆ ನಮಿಸುತ್ತಾ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಗೆಳೆಯರಿಗೆ ನಾನು ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಯಾವ ಥರ ಪ್ರಾರಂಭ ಮಾಡಬೇಕು ಅಂತ ಹಂತವಾಗಿ ತಮ್ಮ ಒಂದು ಮಾತಿನ ಶೈಲಿಯಲ್ಲಿ ತಮ್ಮೆಲ್ಲರಿಗೂ ವಿದ್ಯುಕ್ತವಾಗಿ ತಿಳಿಸಿಕೊಟ್ಟಂತಹ ಮದನ್ ಕಾತರ್ಕಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ವಿದ್ಯುಕ್ತವಾಗಿ ಉದ್ಘಾಟನೆ ನೆರವೇರಿದೆ. ಆ ಒಂದು ಉದ್ಘಾಟಕರ ನುಡಿ ನಮ್ಮ ಶ್ರೀ ಎಸ್ ಜೆ ಪಾಟೀಲ್ ಸರ್ ಅವರಿಂದ ಉದ್ಘಾಟಕ ನುಡಿಯನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದೆರಡು ಮಾತು ಅವರು ಮೊದಲೇ ಹೇಳಿದರು ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ. ಅವರು ಯಾವಾಗಲೂ ಕಾರ್ಯನಿಮಿತ್ತ ಸದಾ ಅಸನ್ಮುಖಿಯಾಗಿ ತಮ್ಮ ಕೆಲಸವನ್ನು ಮಾತ್ರ ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಭಾಳಷ್ಟು ವಿನಂತಿ ಮಾಡಿಕೊಂಡಾಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಉದ್ಘಾಟಕ ನುಡಿ ಒಂದು 2 ನುಡಿಯನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡೋದು ಭಾಳ ಕಡಿಮೆ.
ಇದೇನೋ ಒಂದು ಸುದೈವ. ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಒಳ್ಳೆಯ ಸಂದರ್ಭವನ್ನು ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಿದ್ದು ನನಗೂ ಭಾಳ ಸಂತೋಷ ಆಯಿತು. ಆಯ್ತು. ಇದೊಂದು ಭಾಳ ಒಳ್ಳೆಯ ಸುದ್ದಿನ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಹೆಚ್ಚಿನ ವಿಚಾರವನ್ನು ಗುರುಗಳು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಅವರು ನಿಜವಾಗ್ಲೂ ನೀಡಿ ಯಾವುದೇ ತಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಅಷ್ಟನ್ನೇ ಸ್ವೀಕರಿಸ ಮಾಡೋಂತಹ ಮನೋಭಾವನೆ, ಇವತ್ತು ಯಾವುದೇ ದುಡ್ಡಿಗೆ ಅಪೇಕ್ಷೆ ಪಡೆದಂತಹ ನಿಸ್ವಾರ್ಥ ಸೇವೆ ಸಲ್ಲಿಸಿ ಇವತ್ತು ನಮ್ಮೆಲ್ಲರಿಗೆ ಚಿಕಿತ್ಸೆ ನೀಡಿದಂತಹ ನಮ್ಮ ಹೆಮ್ಮೆಯ ಖ್ಯಾತ ವೈದ್ಯರು ಆದಂಥ ಎಸ್ ಎ ಪಾಟೀಲ್ ಸರ್ ಅವರಿಗೆ ನಮ್ಮೆಲ್ಲರ ಮೂಲಕ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಆಶೀರ್ವಾದ ನೀಡಲಿಕ್ಕೆ ಬಂದು ನಾನೊಂದು 10 ನಿಮಿಷ ಬಂದು ಹೋಗ್ತೀನಿ, ನನಗೆ ಸಮಯ ಇಲ್ಲ ಅಂತ ಹೇಳಿದರು. ಆದರೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ನಮಗೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳ ಒಂದು ಆಶೀರ್ವಚನ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹಲೋ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರಂ ತತ್ಪದಂ ದರ್ಶಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಭಾಗ್ಯನಗರ 1996-97ನೇ ಸಾಲಿನ ಪ್ರಾಥಮಿಕ ಹಾಗೂ 1999-2000ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸಹಪಾಠಿಗಳ ಪುನರ್ಮಿಲನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ, ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಎಲ್ಲ ಹಿರಿಯ ಗುರುಗಳಿದ್ದಾರೆ, ಗುರು ಮಾತೆಯರಿದ್ದಾರೆ. ಅವರೆಲ್ಲರಿಗೂ ಕೂಡ ಅನೇಕ ಗೌರವ ನಮಸ್ಕಾರಗಳನ್ನು ಪೂರ್ವದಲ್ಲಿ ಸಲ್ಲಿಸಿ, ಈ ಒಂದು ಭಾಗ್ಯನಗರದಲ್ಲಿ ವಿಶೇಷವಾಗಿ ಈ ಒಂದು ಸಂಪ್ರದಾಯವನ್ನು ನಾವು ನೋಡ್ತೀವಿ. ಇದು ನಾನು ಬಹಳ ಪುರಪಟ್ಟಣಗಳಲ್ಲಿ ಕಂಡದ್ದೇ ಇರುವಂತಹ ಒಂದು ಸಂಪ್ರದಾಯ ಅಂತಂದ್ರೆ, ನಮಗೆ ಕಲಿಸಿರ್ತಕ್ಕಂತಹ ಗುರುಗಳನ್ನು ಸ್ಮರಿಸಿಕೊಳ್ಳೋದು, ಅವರಿಗೆ ಗೌರವ ವಂದನೆಗಳನ್ನು ಸಲ್ಲಿಸೋದು, ಅವರ ಒಂದು ಕೃಪಾಶೀರ್ವಾದವನ್ನು ಪಡೆದುಕೊಳ್ಳೋದು, ಅದನ್ನು ನಾನು ಕಂಡಿದ್ದು ಅಂತಂದ್ರೆ ಅದು ನಮ್ಮ ಭಾಗ್ಯನಗರದಲ್ಲಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ಒಂದು ವಿದ್ಯಾರ್ಥಿ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಗೌರವಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಹಪಾಠಿ ಮಿತ್ರರಿಗೂ ಎಲ್ಲ ಹಿರಿಯರಿಗೂ ಕೂಡ ಅನೇಕ ಗೌರವಗಳನ್ನು ಹೇಳಿ, ಕಬೀರ್ ದಾಸರು ಒಂದು ತಮ್ಮ ಕವಿತೆಯೊಳಗೆ ಬರೀತಾರೆ, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಅವರ ಕೃಪೆಯು ನಮಗೆ ಕಬೀರ, ಅವರ ಕೃಪೆಯು ನಮಗೆ ಅಂತ ಹೀಗೆ ತಮ್ಮ ಒಂದು ದೋಹದಲ್ಲಿ ಹೇಳ್ಕೊಂಡು ಬರ್ತಾನೆ.
ಅಂದರೆ ಕಬೀರ ಏನು ಮಾಡ್ತಾನೆ ಅಂತಂದ್ರೆ, ಪ್ರಾರಂಭದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡೋದನ್ನು ಕೇಳಿದ್ದೇವೆ. ಆದರೆ ಕಬೀರದಾಸರು ಹೇಳ್ತಾರೆ, ನಾನು ಮೊದಲು ನಮಸ್ಕಾರವನ್ನು ಯಾರಿಗೆ ಮಾಡ್ತೀನಿ ಅಂತಂದರೆ ಗುರುವಿಗೆ ವಂದನೆ ಮೊದಲು. ನಾನು ಪ್ರಾರಂಭದಲ್ಲಿ ನಮಸ್ಕಾರ ಮಾಡೋದು ಅವನಿಗೆ, ಅವನ ಆಶೀರ್ವಾದವನ್ನು ಪಡೆದುಕೊಳ್ಳೋದು, ನಮಿಸೋದು ಯಾರಿಗೆ ಅಂತಂದರೆ ನಾನು ಗುರುವಿಗೆ ಅಂತ ಹೇಳ್ತಾರೆ. ಆನಂತರ ಗಣಪತಿಗೆ, ಆನಂತರ ವಿದ್ಯಾ ದೇವತೆಯಾಗಿರ್ತಕ್ಕಂಥ ಶಾರದೆಗೆ ಅಂತ. ಯಾಕೆ ಅಲ್ಲಿ ಗುರುವಿನನ್ನು ವಿಶೇಷವಾಗಿ ಸ್ಮರಣೆ ಮಾಡಿದ್ದಾರೆ ಅಂತ ಕೇಳಿದರೆ, ನಾವು ಯಾವುದೇ ಒಂದು ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿತ್ತು ಅಂತಂದರೆ ಅದಕ್ಕೆ ಗುರುವಿನ ಕೃಪಾಶೀರ್ವಾದ, ಗುರುವಿನ ಕರುಣೆ ಇದ್ರೇ ಸಾಧ್ಯವಾಗತ್ತೆ, ಹೊರತು ಆಗಲ್ಲ ಅಂತ ಹೇಳ್ತಾರೆ. ಗುರುವರನ್ ಒಲವಿಲ್ಲದವನು ಏನನ್ನೋದಲು ದೊರಕೊಳ್ಳಲರಿಯದು ಸಮ್ಯಕ್ ಜ್ಞಾನ ಅಂತ ಶಿವಯೋಗಿಗಳು ಹೇಳ್ಕೊಂಡು ಬರ್ತಾರೆ. ಅಂದರೆ ಗುರುವಿನ ಕೃಪಾಶೀರ್ವಾದ, ಅವನ ಕರುಣೆ ಕೃಪಾದೃಷ್ಟಿ ವಿದ್ಯಾರ್ಥಿಗಳ ಮೇಲೆ ಇರಲಿಲ್ಲ ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಜ್ಞಾನ ಅನ್ನುವಂಥದ್ದು ಲಭಿಸುವುದಿಲ್ಲ. ಆದ್ದರಿಂದ ನಾವು ಏನು ಮಾಡಬೇಕು ಅಂತ ಕೇಳಿದರೆ ಗುರುವಿನ ವಿಶೇಷವಾಗಿ ನಾವು ಪ್ರೀತಿಸಬೇಕು, ಗುರುವಿನನ್ನು ಭಕ್ತಿಯಿಂದ ನಾವು ವಂದಿಸಬೇಕು. ಆದ್ದರಿಂದಲೇ ಈ ಒಂದು ಭಾವವನ್ನು ಇಟ್ಕೊಂಡು ನಮ್ಮ ಭಾಗ್ಯನಗರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಗುರುವಿನ ಸ್ಮರಣೆ ಎನ್ನುವಂಥದ್ದನ್ನು ಮಾಡೋದು ಬಹಳ ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತೇಳಿ ಕೆಲಸ ನನಗನ್ನಿಸ್ತದೆ. ಇದು ಸಾಮಾನ್ಯವಲ್ಲ. ಯಾಕಂದರೆ ಇಲ್ಲಪ್ಪ, ಈಗ ಆಧುನಿಕ ಯುಗ, ಬೇಕಾದಷ್ಟು ಗ್ರಂಥಗಳದವ, ಅನೇಕ ಏನು ಮೀಡಿಯಾ ಇದೆ, ಬೇಕಾದಂಗೆ ನಾವು ಕಲಿಬಹುದು ಅಂತೇಳಿ ಕೆಲಸ, ಗುರು ಇಲ್ಲದೇನೆ ಕಲಿಬಹುದು ಅಂತೇಳಿ ಕೆಲಸ ಯಾರಾದರೂ ಹೀಗೆ ಪ್ರಶ್ನೆ ಮಾಡಿದರೆ ಅದು ಸಾಧ್ಯವೇ ಆಗಲ್ಲ ಅಂತ ಹೇಳ್ತದೆ ಶಾಸ್ತ್ರ ನಮಗೆ. ಯಾಕೆ ಅಂತಂದ್ರೆ ವೇದ ಉದದಿ ಬಿನಗುರುಲ ಕೈ ಲಾಗೈ ಲವಣ್ ಸಮಾನ್ ಬಾದರ ಗುರುಮುಖ ದ್ವಾರ ಭೈ ಅಮೃತ್ಸೆ ಅಧಿಕಾನ್ ಅಂತ. ಅಂದರೆ ಸಮುದ್ರ ಇರ್ತದೆ, ನೀವು ಸಮುದ್ರವನ್ನು ಎಲ್ಲರೂ ನೋಡಿದ್ದೀರಾ. ಸಮುದ್ರದ ನೀರನ್ನು ನಾನು ಸ್ವಂತ ಕುಡಿದು ನಾನು ತೃಪ್ತಿಯನ್ನು ಪಡ್ತೇನೆ ಅಂತಂದರೆ ಸಾಧ್ಯವೇ ಆಗಲ್ಲ. ಏನಾಗ್ತದೆ? ಸಮುದ್ರ ನೀರವನ್ನು ಕುಡಿಲಿಕ್ಕೆ ಸಾಧ್ಯವಾಗತ್ತೇನೋ ಅಂತ ಕೇಳಿದರೆ ಆಗಲ್ಲ. ಯಾಕಂದರೆ ಅದು ಉಪ್ಪು ಸಹಿತವಾಗಿರ್ತಕ್ಕಂಥ ನೀರಿರ್ತದೆ. ಕುಡಿದ್ರೆ ಏನಾಗ್ತದೆ ಅಂದರೆ ಇನ್ನೊಂದಷ್ಟು ಅನಾರೋಗ್ಯವೇ ಉಂಟಾಗ್ತದೆ ಹೊರತು ಆರೋಗ್ಯ ಎನ್ನುವಂಥದ್ದಾಗಲ್ಲ. ಆಮೇಲೆ ಬಾಯಾರಿಕೆ ಎನ್ನುವಂಥದ್ದು ಹೋಗಲ್ಲ. ಅದೇ ಸಮುದ್ರವೇ ಆವೆಯಾಗಿ ಮೋಡವಾಗಿ ಮಳೆಗರೆತು ಹೊಳೆ ಹಳ್ಳಗಳಲ್ಲಿ ಹರಿದಂಥ ನೀರನ್ನು ಕುಡಿದ್ರೆ ಏನಾಗ್ತದೆ ಅಂತಂದ್ರೆ ಬಾಯಾರಿಕೆ ಹೋಗ್ತದೆ, ಆತ್ಮತೃಪ್ತಿ ಆಗ್ತದೆ, ಭಾಳ ಮನಸ್ಸಿಗೆ ಹಿತ ಆಗ್ತದೆ. ಈಗ ತುಂಗಭದ್ರಾ ನದಿ ನೀರು ಕುಡಿದ್ರೆ ನಿಮಗೆ ಎಷ್ಟು ಆನಂದ ಆಗ್ತದೆ. ಯಾಕಂತಂದ್ರೆ ಗಂಗಾ ಸ್ನಾನವಾದರೆ ತುಂಗಾಪಾನ ಅಂತ ಹೇಳಲ್ಪಡ್ತದೆ. ಅಂದರೆ ಅಷ್ಟು ಶುಚಿಯಾಗಿರ್ತಕ್ಕಂಥ ನೀರಾಗ್ತದೆ ಅದು. ಹಾಗೆಯೇ ಎಲ್ಲ ಶಾಸ್ತ್ರ ಗ್ರಂಥಗಳಾಗಿರ್ಬೋದು, ಎಲ್ಲ ವಿದ್ಯಾ ಅನ್ನುವಂಥದ್ದು ಏನಿದೆ ಅಂತಂದ್ರೆ ಅದು ಸಾಗರ ಸದೃಶವಾಗಿರ್ತಕ್ಕಂಥದ್ದು ಇರ್ತದೆ. ಅದು ಗುರು ಅಂತಕ್ಕಂತಹ ಮೋಡ ಮೇಘ ಮೂಲಕವಾಗಿ ಮಳೆಗರೆದು ಅದೇನಂತಂದರೆ ನಮ್ಮ ಹೃದಯಕ್ಕೆ ತಲುಪಿದಾಗ ಏನಾಗ್ತದೆ ಅಂತಂದರೆ ಆ ಜ್ಞಾನ ಅನ್ನುವಂಥದ್ದು ನಮ್ಮ ಹೃದಯಕ್ಕೆ ಮೂಡ್ತದೆ ಹೊರತು ಸ್ವತಃ ನಾವೇ ಓದ್ಕೊಂಡ್ರೂ ಆಗಲ್ಲ. ಗ್ರಂಥದ ಜ್ಞಾನ ಅಕಸ್ಮಾತ್ ಗ್ರಂಥದ ಜ್ಞಾನವನ್ನೇ ನಾವೇ ಓದ್ಕೊಂಡಿವೇನಂತಂದರೆ ಓದ್ಕೊಂಡ್ರೆ ಏನಾಗ್ತದೆ ಅಂತಂದರೆ ಅದು ಇನ್ನೊಂದಷ್ಟು ಹೆಚ್ಚು ಸಂಶಯಾದಿಗಳಿಗೇ ಅಸಂಭಾವನೆ ವಿಪರೀತ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ಸಾಗಲಿ ಅಂತ ಆಶೀರ್ವಚನವನ್ನು ನೀಡಿದಂತಹ ಪರಮ ಪೂಜ್ಯರಿಗೆ ಶರಣಾರ್ಥಿಯನ್ನು ಅರ್ಪಿಸ್ತಾ, ಪೂಜ್ಯರು ಕಾರ್ಯನಿಮಿತ್ತ ತೆರಳುತ್ತಿರುವ ಪ್ರಯುಕ್ತ ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸುವ ಮುಖೇನ ಅವ್ರನ್ನ ಬೀಳ್ಕೊಡೋಣ ಅಂತ ಯಾವತ್ತು ಸದಾ ನಮಗೆ ಆಶೀರ್ವಾದ ನೀಡ್ತಾ ಪ್ರತಿಯೊಂದು ಸಭೆಗೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಭಾಗ್ಯನಗರದ ಕಳಸವಾಗಿ ನಮ್ಮ ಪರಮ ಪೂಜ್ಯರು ಇವತ್ತು ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಗೌರವಪೂರ್ವಕವಾಗಿ ಅರ್ಪಿಸೋಣ.
ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಮಹಾಸ್ವಾಮಿಗಳು, ಶಂಕರಾಚಾರ್ಯ ಮಠ, ಭಾಗ್ಯನಗರ. ನಮ್ಮೆಲ್ಲ ವಿದ್ಯಾರ್ಥಿಗಳಿಂದ ಶರಣು ಶರಣಾರ್ಥಿ ಪರಮ ಪೂಜ್ಯ ಶ್ರೀ ಶಿವಪ್ರಕಾಶಾನಂದ ಸ್ವಾಮಿಗಳಿಗೆ. ಸ್ನೇಹಿತರೆ, ನಾವು ಇಂದು ಈ 25 ವರ್ಷ ನಂತರ ಸೇರುವಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀವಿ. ಇಂದು ನಾವು ಅಕ್ಷರಶಃ ತುಂಬ ಭಾವುಕರಾಗಿದ್ದೇವೆ ಎಲ್ಲರೂ. ಯಾಕಂದರೆ ನಾವು ದೈಹಿಕವಾಗಿ ಮಾತ್ರ ಈಗ ಪ್ರೆಸೆಂಟ್ ಸ್ಥಿತಿಯಲ್ಲಿದ್ದೀವಿ, ಆದರೆ ಮಾನಸಿಕವಾಗಿ ನಾವು ಎಲ್ಲವನ್ನು ಕೂಡ ಒಂದು ರೌಂಡ್ ರಿವೈಂಡ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ನಿಂಗಪ್ಪ ಸರ್ ನೋಡಿದಾಗೊಮ್ಮೆ, ವೀರಣ್ಣ ಸರ್ ನೋಡಿದಾಗೊಮ್ಮೆ, ಮಾಲಾ ಮೇಡಮ್ ಅವ್ರು ನೋಡಿದಾಗೊಮ್ಮೆ, ಗೀತಾ ಅವರೆಲ್ಲರೂ ಕ್ಲಾಸಲ್ಲಿ ಈಗೇನು ಟೀಚ್ ಮಾಡ್ತಾ ಇದ್ದಾರೆ, ನಾವು ಅವರು ಯಾವ ರೀತಿ ಟೀಚ್ ಮಾಡ್ತಾಯಿದ್ರು ಅಥವಾ ನಾವು ಯಾವ ರೀತಿ ಕೇಳ್ತಾ ಇದ್ದೀವಿ ಅನ್ನೋದನ್ನು ಒಂದು ಫ್ರೇಮಲ್ಲಿ ಅದು ನಮ್ಮ ಕಣ್ಣು ಮುಂದೆ ಬರುವಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗಿದ್ದೀವಿ. ಹೀಗಾಗಿ ನಾವೆಲ್ಲ ಒಂದು ನಮ್ಮ ನೆನಪಿನ ಬುತ್ತಿಗಳನ್ನು ಇಟ್ಕೊಂಡು ನಾವು ಇವತ್ತು ಇಲ್ಲಿ ಕುಂತೀವಿ. ಈ ನೆನಪಿನ ಬುತ್ತಿಯನ್ನು ಬಿಚ್ಚಿ ಈಗ ಒಂದೊಂದೇ ತಮ್ಮ ನೆನಪಿನ ಅನುಭವಗಳನ್ನು ಹೇಳಿಕೆ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ. ಮೊದಲನೇದಾಗಿ ಸದಾನಂದ ಬಂದು ತಮ್ಮ ವಿದ್ಯಾರ್ಥಿ ಜೀವನದ ಅನುಭವಗಳ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನನ್ನೆಲ್ಲ ಗುರುಗಳಿಗೂ ಮತ್ತು ಗುರುಮಾತೆಯರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಮತ್ತು ನನ್ನೆಲ್ಲ ಸ್ನೇಹಿತ ಮತ್ತು ಸ್ನೇಹಿತರಿಗೂ ಕೂಡ ನನ್ನ ವೈಯಕ್ತಿಕವಾದಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾನು ಶಾಲೆಯಿಂದ ಹೊರಗುಳಿದಂಥ ಮಗು. ಈಗಿನ ಸಮಯದಲ್ಲಿ OOSC ಅಂತೇಳಿ ನಾವು ಕರಿತೀವಿ. 1ರಿಂದ 7ನೇ ತರಗತಿವರೆಗೂ ಶಾಲೆಗೆ ಬರ್ತಾ ಇದ್ದೆ, ಆದರೆ ಅಷ್ಟಾಗಿ ನಾನು ಕಲಿಕೆಯಲ್ಲಿ ತೊಡಗಿಕೊಂಡಿರೋದಿಲ್ಲ. ಆದರೆ ಈ ಪ್ರೆಸೆಂಟಾಗಿ ನಾನೊಬ್ಬ ಸರ್ಕಾರಿ ನೌಕರನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕಾರಣ ಏನು ಎಂಬುದಾಗಿ ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ಸ್ವಲ್ಪ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ BOBRC ಕಚೇರಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಯಲ್ಲಿ ಕೆಲಸವನ್ನು ಈಗ ಪ್ರೆಸೆಂಟಾಗಿ ಕೊಪ್ಪಳ ಕಾರ್ಯಾಲಯದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಅದರ ಹಿಂದೆ ಇರುವಂಥ ಶ್ರಮವನ್ನು ನಾವು ಇವತ್ತು ಮೆಲುಕು ಹಾಕಬೇಕಾಗಿದೆ. ಈ ಲೋಕಕ್ಕೆ ನಾವು ಬರುವಾಗ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಾಗ ಅದು ಭೌತಿಕವಾದಂಥ ಒಂದು ಸ್ಥಿತಿಯನ್ನು ನಾವು ಈ ಲೋಕದಲ್ಲಿ ನಾನೊಬ್ಬ ಮನುಷ್ಯನಾಗಿ ಜನಿಸ್ತೀನಿ. ಆದರೆ ನಿಜವಾಗಲೂ ಕೂಡ ನಾನೊಬ್ಬ ಈ ಸಮಾಜದಲ್ಲಿ ಮಾನವನಾಗಿ ಇರಬೇಕೆಂಬುದಾಗಿರೋದಾಗಿದ್ದರೆ ಅದರ ಹಿಂದೆ ನಮ್ಮೆಲ್ಲ ಗುರುಗಳ ಶ್ರಮ ಏನಿದೆಯಲ್ಲ ಅದು ನಮ್ಮನ್ನು ಸಮಾಜದಲ್ಲಿ ಉನ್ನತವಾಗಿ ನಮ್ಮನ್ನು ನಡೆಸುವಂಥದ್ದು. ಎರಡನೇ ಒಂದು ಜನ್ಮ ಕೊಡುವಂಥವ್ರು ಯಾರಂದರೆ ವೇದಿಕೆ ಮೇಲಿರುವಂಥ ನನ್ನೆಲ್ಲ ಗುರುಗಳು ಮತ್ತು ಇರ್ತಾರಂತ ಹೇಳ್ತಾರಲ್ಲ, ಹಾಗೆ ಮೇಡಮ್ ಅವರು ನನಗೆ ಆ ದಿನ ಸರಿಯಾದ ರೀತಿಯಲ್ಲಿ 1-2 ನಿಮಿಷ ಕ್ಲಾಸನ್ನು ತೆಗೆದುಕೊಂಡ್ರು. ಆ ಕ್ಲಾಸ್ ಇವತ್ತೇನಾಯಿತು, ನನ್ನನ್ನು ಬದಲಾವಣೆ ಮಾಡಿತು ಎಂಬುದಾಗಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಾನು ಅರ್ಜಿ ಹಾಕಿದಾಗ ರಾಯಚೂರು, ಯಾದಗಿರಿ, ಗುಲ್ಬರ್ಗ ನಮ್ಮ ಫ್ರೆಂಡ್ಸ್ ಹೋದರು. ನನಗೊಂದು ನಂಬಿಕೆ ಇತ್ತು, ಕೊಪ್ಪಳದಲ್ಲೇ ನಾನು ಸರ್ಕಾರಿ ನೌಕರಿಯನ್ನು ಪಡಬೇಕಂತೇಳಿ ಕೊಪ್ಪಳ ಡಿಸ್ಟಿಕ್ನಲ್ಲೇ ಪಡೆದು ಗಂಗಾವತಿಯಲ್ಲಿ ಅಪಾಯಿಂಟ್ ಆಗಿ ಇವತ್ತು 18 ವರ್ಷಗಳ ಕಾಲ ಸರ್ಕಾರಿ ನೌಕರಿಯನ್ನು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದೀನಿ. ಅದರಾಗೆ ವಿಶೇಷವಾಗಿ ನಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಈ ಗುರುವಂದನ ಕಾರ್ಯಕ್ರಮ ಮಾಡಬೇಕೆಂಬ ಆಲೋಚನೆ ಮಾಡಿದಾಗ ನನಗೂ ಭಾಳ ಖುಷಿ ಆಯಿತು. ಇದ್ರ ಜೊತೆ ಕೈ ಜೋಡಿಸಿ ಇವತ್ತು ಈ ರೀತಿ ಅದ್ಧೂರಿಯಾಗಿ ಈ ಗುರುವಂದನ ಕಾರ್ಯಕ್ರಮ ಮಾಡಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ ಎಂಬುದಾಗಿ ನೆನೆಸ್ತೇನೆ. ಹೀಗೆ ಮುಂದಿನ ಕಾರ್ಯಕ್ರಮಗಳಿರೋದ್ರಿಂದ ಭಾಳ ಇದೆ. ಈ ಸಮಯದಲ್ಲಿ ನಮ್ಮ ಈರನ್ ಸರ್ ಬಂದರೆ ಎಷ್ಟು ಹೆದರಿಕೆ ಅಂದರೆ ಅವರಿಗೆ ನಾವು ಒಂದು ಹೆಸರು ಕೂಡ ಕೊಟ್ಬಿಟ್ಟಿದ್ವಿ. ಅಷ್ಟು ನಮಗೆ ಬಂದ್ರಪ್ಪ ಹುಲಿ ಎಂಬುದಾಗಿ, ಅಷ್ಟು ನಮಗೆ ಭಯ ಅನ್ನೋ ವಾತಾವರಣ ಬಂದಿತ್ತು. ಅಷ್ಟು ನಾವು ಕಲಿಕೆಯಲ್ಲೂ ಕೂಡ ಸ್ಪೀಡಾಗಿ ಗ್ರಾಮ್ಯಕಟ್ಟಲ್ಲಿ ಇಂಗ್ಲೀಷ್ನಲ್ಲಿ ಗ್ರಾಮರನ್ನು ಸ್ಪಷ್ಟವಾಗಿ ಹೇಳುವಂಥವ್ರು ಅವರು ಈರನ್ ಸರ್ ಅವರು. ಹೀಗೆ ಒಬ್ಬೊಬ್ಬರ ವಿಷಯದಲ್ಲಿ ಹೇಳ್ತಾ ಹೋದರೆ ಸಮಯ ಆಗ್ತಾಯಿಲ್ಲ, ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಬಸಮ್ ಟೀಚರ್ನು ಕೂಡ ನಾನು ಅವರ ಮನೆಗೆ ಹೋಗಿ 9th ಮ್ಯಾಥ್ಸನ್ನು ಹೇಳ್ಸ್ಕೊಂಡ್ಬರ್ತಾ ಇದ್ದೆ. ಎಲ್ಲಿ ನಮ್ಮ ಗಣೇಶ್ ಚಿತ್ರಗಾರ ಸರ್ ಅವ್ರ ಮನೆ ಅಪೋಸಿಟ್ ಇತ್ತಲ್ಲ, ಹಾಗೆ ನಮ್ಮೆಲ್ಲ ಶಿಕ್ಷಕರು ಸರೋಜ ಮೇಡಮ್, ಬಾಬು ಸರ್, ಹೀಗೆ ಎಲ್ಲರೂ ಇದ್ದಾರೆ. ಎಲ್ಲರನ್ನು ನಾನು ಈ ಸಮಯದಲ್ಲಿ ಎಲ್ಲರಿಗೂ ಶಿರಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಗೆಳೆಯರಲ್ಲಿ ಒಂದು ವಿನಂತಿ, ಸಮಯ ಓಡ್ತಾ ಇದೆ.
ಒಬ್ಬರಿಗೆ ಕೇವಲ 2 ರಿಂದ 3 ನಿಮಿಷ ಮಾತ್ರ ಕಾಲಾವಕಾಶ ಇರುತ್ತೆ. ದಯಮಾಡಿ ಸಮಯದ ಒಂದು ಅಭಾವತೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಅನಿಸಿಕೆಗಳನ್ನು ಕೇವಲ 2 ರಿಂದ 3 ನಿಮಿಷದಲ್ಲಿ ವ್ಯಕ್ತಪಡಿಸಬೇಕು. ಈಗ ಮತ್ತೊಬ್ಬ ಗೆಳೆಯ ಸಿದ್ದಪ್ಪ ಮೇಟಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು. 1996-97 ಹಾಗೂ 1999 2000ನೇ ಇಸ್ವಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಬಳಗ ನಮ್ಮದು. ಈ ಒಂದು ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಗುರುವಂದನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಎಲ್ಲ ಗುರು ವೃಂದವೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗುರುಗಳೇ ಹಾಗೂ ಎಲ್ಲ ಗುರುಮಾತೆಯರೇ ಹಾಗೂ ಸ್ನೇಹಿತ ಬಳಗವೇ ಹಾಗೂ ಎಲ್ಲ ಸ್ನೇಹಿತರ ಕುಟುಂಬ ವರ್ಗವೇ ಹಾಗೂ ನನ್ನೆಲ್ಲ ಸನ್ಮಿತ್ರರೇ, ಇವತ್ತು ಭಾಳ ಖುಷಿ ಆಗ್ತಾಯಿದೆ. ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀವಿ. ಹಳೆಯ ನೆನಪುಗಳು ಅಂತೇಳಿ 25 ವರ್ಷಗಳ ನಂತರ ನಾವು ಹೇಗೆ ಸ್ನೇಹಿತರಲ್ಲೇ ಒಂದು ತವಕ ಹೇಗೆ ನಾವೆಲ್ಲರೂ ಹೇಗೆ ಮೀಟ್ ಆಗೋದು ಅನ್ನುವಂಥದ್ದು, ಅದೇ ರೀತಿ ನಮ್ಮ ಗುರುಗಳಲ್ಲಿಯೂ ಸಹ ಅವರಲ್ಲಿಯೂ ತವಕ ಇದೆ. ಯಾಕೆಂದರೆ ಅವರು ನಮಗೆ ಕಲಿಸಿ ಬೇರೆ ಬೇರೆ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿದ್ದಾರೆ. ಇವತ್ತು ಅವರು ಸಹ ಒಂದೇ ವೇದಿಕೆಯಲ್ಲಿ ಅವರು ತಮ್ಮ ತಮ್ಮ ಸ್ನೇಹಿತರನ್ನು ಸಹೋದ್ಯೋಗಿಗಳನ್ನು ನೋಡ್ತಾ ಇದ್ದಾರೆ. ಅವರಲ್ಲಿಯೂ ಸಹ ಭಾಳಷ್ಟು ಒಂದು ಹುಮ್ಮಸ್ಸನ್ನು ಕಂಡು ನಮ್ಮ ಸ್ನೇಹಿತರಿಗೆ ನನಗೆ ಭಾಳಷ್ಟು ಸಂತೋಷವಾಗ್ತಾಯಿದೆ. ಇನ್ನೊಂದು ನಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಹಳ್ಳಿಯಿಂದ ಬಂದಂಥವ್ರು, ಓಜನಹಳ್ಳಿಯಿಂದ ನಾವು ಬಂದಂಥವ್ರು. ನಾವು 1996-97ನೇ ಇಸ್ವಿಯಲ್ಲಿ 7ನೇ ತರಗತಿಯಲ್ಲಿ ನಾವು ಪ್ರಾಥಮಿಕ ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಿದೆವು. ಅವಾಗೆಲ್ಲ ನಮಗೆ ಸಾಕಷ್ಟು ಗುರುಗಳು ಹಲವಾರು ವಿಚಾರಗಳನ್ನು ಕಲಿಸ್ಕೊಟ್ರು. ಒಂದನೇದು ಆಸಕ್ತಿಯನ್ನು ಮೂಡಿಸ್ತಿದ್ರು. ಆಸಕ್ತಿಯಿಂದ ಶ್ರದ್ಧೆ ಬರ್ತಿತ್ತು, ಆಸಕ್ತಿಯಿಂದ ಮತ್ತು ಏಕಾಗ್ರತೆ ಬರ್ತಿತ್ತು, ನಯ ವಿನಯ ಮತ್ತು ಶಿಸ್ತಿನಿಂದ ಕಲಿಕೆಯಿಂದ ವಿದ್ಯಾಭ್ಯಾಸ, ಜ್ಞಾನ, ಹಿಂಗೆ ಒಂದೊಂದೇ ಸ್ಟೆಪ್ಪನ್ನು ನಮಗೆ ಅವ್ರು ಹೇಳ್ಕೊಟ್ರು. ಅದರ ಅಡಿಯಲ್ಲೇ ನಾವು ಮತ್ತೆ ಹೈಸ್ಕೂಲ್ಗೆ ನಾವು ಪ್ರವೇಶ ಮಾಡಿದ್ವಿ. ಶಿಕ್ಷಣ ವ್ಯವಸ್ಥೆ ಬೇರೆ ಇರುತ್ತೆ, ಸೆಲ್ಫ್ ಲರ್ನಿಂಗ್ ಹೆಚ್ಚಾಗಿರುತ್ತೆ. ಸಾಕಷ್ಟು ನಮಗೆ ಉಪನ್ಯಾಸಕರು ಅಲ್ಲಿ ಒಂದು ನೆನಪು ಉಳಿಯೋದಿಲ್ಲ. ಯಾಕಂದರೆ ಪ್ರೈಮರಿಯಲ್ಲಿ ಇದ್ದಂಥ ನೆನಪು ಹೈಸ್ಕೂಲಿಗೆ ಬರ್ತಾ ಸ್ವಲ್ಪ ಕಡಿಮೆಗೆ ಆ ಕಾಲೇಜಿನಲ್ಲಿ ಅದು ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ಗುರುಗಳಿಂದ ನಾವು ಕಲ್ತ್ಕೊಂಡ್ವಿ. ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಕಷ್ಟು ನಮ್ಮ ಗೆಳೆಯ ಬಳಗ ಶ್ರಮಪಟ್ಟಿದೆ. ಸರ್ವಜ್ಞನ ವಚನದಂತೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದು ಕೊಡುವವನ ಬಾಳು ಒನ್ನಾಗದೆ ಬಿಡದು ಸರ್ವಜ್ಞ ಅಂತೇಳಿ ಕರೆದ ತಕ್ಷಣವೇ ನಮ್ಮ ಎಲ್ಲ ಸ್ನೇಹಿತ ಬಳಗ ಮೀಟಿಂಗ್ ಕಲಿತಿತ್ತು, ಏನು ಮಾಡಬೇಕನ್ನೋದು ಪ್ಲ್ಯಾನ್ ಮಾಡ್ತಿತ್ತು. ಅದೆಲ್ಲದಕ್ಕೂ ಸಹಕಾರವನ್ನು ಕೊಟ್ಟು ಇವತ್ತು ಈ ಒಂದು ವಿಜೃಂಭಣೆಯ ಸಮಾರಂಭ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಿಜಕ್ಕೂ ನಾವು ಪುಣ್ಯವಂತರು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಸಾಕಷ್ಟು ನಮಗೆ ಶ್ರದ್ಧೆಯನ್ನು ಕಲಿಸಿದ್ದಾರೆ, ಶಿಸ್ತನ್ನು ಕಲಿಸಿದ್ದಾರೆ. ಆ ಶಿಸ್ತಿನಡಿಯಲ್ಲಿ ನಾವು ನಮ್ಮ ಬಡತನದಲ್ಲಿ ಓದಿಬಿಟ್ಟು ನಮ್ಮದು ವಿದ್ಯಾಭ್ಯಾಸ ಅಂದರೆ MA B.Ed ಇನ್ ಇಂಗ್ಲೀಷ್. ನಾನು ಹೈಸ್ಕೂಲ್ನಲ್ಲಿ ಜಸ್ಟ್ ಒಂದು ಡಿಜಿಟ್ನಲ್ಲಿ ನಾನು ಹೈಸ್ಕೂಲ್ ಟೀಚರಿಂದ ಹೊರಗೆ ಬಂದೆ. ಆದರೂ ಶ್ರಮ ಬಿಡಲಿಲ್ಲ. ಪ್ರಯತ್ನ ಅಂತೂ ನಾನು ಯಾವತ್ತೂ ಬಿಟ್ಟಿದ್ದಿಲ್ಲ. ಪ್ರಯತ್ನ ಲಾಂಗ್ ಪೀರಿಯಡಲ್ಲಿ ಇತ್ತು. ಆದರೂ ನಾನು GPT ಶಿಕ್ಷಕನಾಗಿ ಅಪಾಯಿಂಟ್ ಆಗಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ನಾನು ಒಬ್ಬ ಶಿಕ್ಷಕನಾಗಿ ಸೇವೆ ಮಾಡ್ತಾಯಿದ್ದೀನಿ. ಮಕ್ಕಳಂದರೆ ಭಾಳಷ್ಟು ಪೂಜ್ಯ ಗುರುವೃಂದವೇ, ಗುರು ಹಿರಿಯರೇ ಹಾಗೂ ನನ್ನ ಆತ್ಮೀಯ ಹಾಗೂ ನನ್ನ ಸಹಪಾಠಿಗಳೇ, ನಾನು ಮಾತಾಡಿದ್ದಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಬೇಕು. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಗುರುವಂದನೆ ಎಂದರೆ ಶಿಕ್ಷಕರಿಗೆ ಗೌರವ. ಇದು ವಿದ್ಯಾರ್ಥಿಯಿಂದ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಎಂದರ್ಥವಾಗಿದೆ. ತಾಯಿ ಜೀವ ನೀಡಿದರೆ ಗುರುಗಳು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ಸತ್ಯವಾದಿದ್ದು. ನಮ್ಮಲ್ಲಿ ಪ್ರತಿಯೊಬ್ಬರೂ ಒಂದು ಕನಸು ಮತ್ತು ಗುರಿ ಇದೆ. ಆ ಕನಸು ಮತ್ತು ಗುರಿಯನ್ನು ಸಾಧಿಸಲು ನಮಗೆ ಸಹಾಯ ಮಾಡಿದ ನನ್ನ ಗುರುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಮ್ಮ ಎಲ್ಲ ಗುರುಗಳಿಗೆ ಕೋಟಿ ನಮನಗಳನ್ನು ಹೇಳುತ್ತಾ, ನಮಗೆಲ್ಲ ನೀವು ಒಳ್ಳೆಯ ದಾರಿಯಲ್ಲಿ ಅಂದರೆ ಸತ್ಯದ ದಾರಿಯಲ್ಲಿ ನಡೆಯುವಂತೆ ಸಮರ್ಥನನ್ನಾಗಿ ಮಾಡಿದ್ದೀರಿ ಎನ್ನುತ್ತಾ ನನ್ನೆರಡುಗಳು ಮಾತುಗಳನ್ನು ಕವನದ ಮೂಲಕ ಮುಗಿಸಲು ಇಚ್ಛಿಸುತ್ತೇನೆ. ಗುರುವೆಂದರೆ ಮೊಗದಲ್ಲಿ ಸುಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ಅದ್ಭುತ ನಟ ಎನ್ನಬಹುದು. ಕಾಣದ ದೇವರಿಗೇಕೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲಿ. ಬಗೆಯ ಹರಿಸಿದೆ ಜ್ಞಾನಗಂಗೆ, ನಿವಾರಿಸಿದೆ ನಮ್ಮ ಅಜ್ಞಾನದ ಬೇಗೆ.
ಶುದ್ಧಿಗೊಳಿಸಿದೆ ನಮ್ಮೆಲ್ಲರಿವ ಕಲ್ಮಶದ ಹಾಗೆ, ಬೀರಿಸಿದೆ ನಮ್ಮಲ್ಲಿ ಯಶಸ್ಸಿನ ನಗೆ. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ರೇಖಾ, ಶ್ರೀಮತಿ ರೇಖಾ ಅವರಿಗೆ. ಇದೀಗ ತಾನೇ ಆಗಮಿಸಿದಂತಹ ನಮ್ಮ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀ ರಾಜಶೇಖರ್ ಪಾಟೀಲ್ ಸರ್, ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಭಾಗ್ಯನಗರ ಇವರಿಗೆ ನಮ್ಮ ಶ್ರೀಧರ್ ಸಾಯಿ ಇವರು ಹೂಗುಚ್ಛ ನೀಡುವ ಮುಖೇನ ಅವ್ರಿಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೋರಾದ ಚಪ್ಪಾಳೆ ಇರಲಿ. ಅವರ ಬಿಜು ಶೆಡ್ಯೂಲ್ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಕ್ಕಾಗಿ ಅವ್ರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಧನ್ಯವಾದಗಳು ರೇಖಾ ಹುರ್ಕಡ್ಲಿ ಅವರಿಗೆ.